ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ನೀವು ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿ ಸೋಮವಾರ ಮತ್ತು ಗುರುವಾರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಿಂದ ನೀವು ನೋಡ್ಕೋಬಹುದು. ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಡಿಸೈನ್ ಪ್ರಾರಂಭ ಮಾಡೋಣ. ಇದಕ್ಕೆ 6 ದಾರ ತಗೊಂಡಿದ್ದೀನಿ, 7 ನಂಬರು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಇದು ತುಂಬ ಸುಲಭವಾಗಿರುವಂಥ ಡಿಸೈನು. ಸಿಂಪಲ್ ಆಗಿ ಸಿಂಗಲ್ ಕಲರಲ್ಲೇ ಮಾಡ್ತಾ ಇದ್ದೀನಿ, ಒಂದೇ ಕಲರಲ್ಲಿ. ಸೀರೆಯಲ್ಲಿ ಒಂದೇ ಕಲರ್ ಇದೆ ಅಂದರೆ ಇದನ್ನು ಮಾಡ್ಬೋದು ನೀವು. ದಾರ ಲಾಕ್ ಮಾಡಬೇಕು. ಈಗ ಫಸ್ಟು ಬಟ್ಟೆಗೆ ನಾನು ಯಾವಾಗಲೂ ಇದೇ ಥರ ಇಲ್ಲಿ ಗಂಟು ಹಾಕಲ್ಲ ದಾರಕ್ಕೆ, ಅಥವಾ ಗಮ್ ಹಾಕಲ್ಲ, ಏನು ಮಾಡಲ್ಲ. ಈ ಥರ ಸುಮ್ಮನೆ ದಾರನ ಬಟ್ಟೆ ಕೆಳಗೆ ಹಿಂಗೆ ಹಿಡ್ಕೊಂಡು ಇಲ್ಲಿಂದ ಈ ಥರ ಲಾಕ್ ಮಾಡ್ತೀನಿ. ಇಷ್ಟೇ ಮಾಡಿದರೆ ಬಿಚ್ಚೋಗುತ್ತೆ ಇದು. ಇದಕ್ಕೆ ಈ ಉಳಿದಿರೋ ದಾರನ ಸ್ವಲ್ಪ ಲೆಫ್ಟ್ ಸೈಡ್ಗೆ ಹಿಂಗೆ ಹಿಡ್ಕೊಂಡು ಇದೇ ಜಾಗದಲ್ಲಿ ಮತ್ತೊಮ್ಮೆ ಹುಕ್ ಹಾಕ್ಕೊಂಡು ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಈಗ ಇದು ಗಟ್ಟಿಯಾಗಿರುತ್ತೆ, ಏನಾಗಲ್ಲ. ಈಗ ಇಲ್ಲಿ 3 ಚೈನು ಹಾಕಿರ್ತೀನಿ ಕುಚ್ಚಿಗೆ. ಆಮೇಲೆ ನೆಕ್ಸ್ಟ್ ರೌಂಡು ಅಥವಾ ಮುಂದಿನ ರೌಂಡಲ್ಲೂ ಇದನ್ನು ಈ ಥರ ಹಿಡ್ಕೊಂಡು ಅದಕ್ಕೆ ಸಹಿತ ಸಿಂಗಲ್ ಕ್ರೋಶೆ ಹಾಕಿದ್ರೆ ಆ 3 ಚೈನಲ್ಲಿ ನಾನು ಮಾಡಿ ತೋರಿಸ್ತೀನಿ. ಆಮೇಲೆ ಆವಾಗ ಇದು ಲಾಕ್ ಆಗಿರುತ್ತೆ, ಏನಾಗಲ್ಲ. ಮತ್ತು ನೋಡೋದಕ್ಕೂ ನೀಟ್ ಕಾಣುತ್ತೆ. ನೋಡಿ, ಇದರಲ್ಲಿ ಗೊತ್ತೇ ಆಗಲ್ಲ. ನೋಡಿ, ಇದು ಸ್ಟಾರ್ಟ್ ಯಾವುದು ಎಂಡ್ ಯಾವುದು ಒಂದು ಗೊತ್ತಾಗಲ್ಲ. ನೋಡಿ, ಇಲ್ಲಿನೂ ಇದೇ ರೀತಿ ಇದೆ, ಇಲ್ಲಿನೂ ಇದೇ ರೀತಿ ಇದೆ, ಏನು ಗೊತ್ತಾಗಲ್ಲ. ಅದೇ ರೀತಿ ಹಿಂದ್ಗಡೆನೂ ಅಷ್ಟೇ. ನೋಡಿ, ಇದು ಗೊತ್ತೇ ಆಗಲ್ಲ, ಏನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಎಂಡ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ. ಅಷ್ಟು ನೀಟಾಗಿ ಉಳಿಯತ್ತೆ. ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಈಗ ಫಸ್ಟು 3 ಚೈನ್ ಕುಚ್ಚಿಗೆ 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇನ್ನು ಈ ಥರದ ಒಂದು ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಈ ಥರದ ಫ್ಲವರ್ ಬೀಡು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇನ್ನು 3 ಚೈನು 3 ಚೈನ್ ಹಾಕಿ ಬಟ್ಟೆಗೆ ಲಾಕು. ಈಗ 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಮತ್ತೆ 3 ಚೈನ್ಗೆ ಈ 3 ಚೈನ್ ಮೇಲೆ 3 ಚೈನು. ಅದು ಎಲ್ಲಿ ಲಾಕ್ ಆಗಿದೆಯಾ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 2 3 4 5 6 7 8 ದೊಡ್ಡ ಬೀಡ್ ಆಗಿರೋದ್ರಿಂದ 8 ಚೈನ್ ಬೇಕಾಗತ್ತೆ. ನೋಡಿ, 8 ಸಾಕಾಗಲ್ಲ, 9 ಚೈನು ಈ ಥರ ಸುತ್ತು ಬರೋ ಥರ ಇರಬೇಕು. 9 ಚೈನ್ ಹಾಕಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನು ಅದೆಲ್ಲಿ ಲಾಕ್ ಆಗಿದೆ ಅಲ್ಲಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಮತ್ತೆ 1 ಚೈನ್ ಹಾಕಿ ಮತ್ತೆ ತಿರುಗಿಸ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಈ ಸ್ಟಾರ್ಟಿಂಗಲ್ಲಿ ಬಿಟ್ಟ ದಾರ ಇದೆಯಲ್ವ, ಇಲ್ಲಿ ನಾನು ಆಗ ತೋರಿಸಿದ್ದೆ, ಆಗ ಹೇಳಿದ್ದೆ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದಾಗ ಬಿಟ್ಟ ದಾರನ ಹೀಗೆ ಲೆಫ್ಟ್ ಸೈಡಲ್ಲಿ ಹಿಡ್ಕೊಳ್ಳಿ. ಹಿಡ್ಕೊಂಡು ಈ ಫಸ್ಟ್ 3 ಚೈನ್ ಇದೆಯಲ್ವ, ಅದರಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅದು ಕುಚ್ಚಿಗಿರೋದು ಈ 3 ಚೈನು. ಈ ಥರ ಎಲ್ಲ ದಾರನ ಹಿಂಗೆ ಹಿಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅದಕ್ಕೆ ಸಹಿತ ಆ ದಾರಕ್ಕೆ ಸಹಿತ ಸಿಂಗಲ್ ಕ್ರೋಶೆ.
ಆಮೇಲೆ ಅದನ್ನು ಬಿಟ್ಬಿಡಿ. ಬೇಕಾದರೆ ಕಟ್ ಮಾಡಿ ನಿಮಗೆ ಬೇಡ ಅಂದರೆ, ಇಲ್ಲಾಂದರೆ ಕುಚ್ಚಿಗೆ ಇಟ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಚಿಕ್ಕ ಬೀಡು ತಗೊಳ್ತಾ ಇದ್ದೀನಿ ನಾನು. ಮತ್ತೆ ಇಲ್ಲಿ ಬೀಡ್ ಪಕ್ಕ 3 ಚೈನ್ ಹಾಕಿದ್ದೀವಲ್ವ, ಬೀಡ್ ಪಕ್ಕದ 3 ಚೈನು, ಆ 3 ಚೈನಲ್ಲಿ ಮೇಲಿನ ಚೈನು 3 ಚೈನ್ ಇದೆಯಲ್ವ, ಅದಕ್ಕೆ 5 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 1 2 3 4 5. ಇದಾಗಿ ಮತ್ತೆ ಬೀಡ್ ತಗೊಳ್ತಾ ಇದ್ದೀನಿ, ಚಿಕ್ಕ ಬೀಡು. ಮತ್ತೆ ಈ ಚಿಕ್ಕ ಬೀಡ್ ಆದಮೇಲೆ ಈ ಬೀಡ್ ಮೇಲೆ, ದೊಡ್ಡ ಬೀಡ್ ಮೇಲೆ 9 ಚೈನ್ ಹಾಕಿದ್ದೀವಲ್ವ, ಅಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆಲಿ ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ಲ 9 ಚೈನ್ ಮೇಲೆ, ಅದರಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ 2 ಚೈನ್ ಕೂಡ ಫಸ್ಟ್ ಡಬಲ್ ಕ್ರೋಶೆ, ಆದ್ದರಿಂದ 4 ಡಬಲ್ ಕ್ರೋಶೆ ಹಾಕಿದರೆ ಟೋಟಲ್ 5 ಆಗುತ್ತೆ. 2 3 4 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಮಣಿ ಮತ್ತೆ ಈ ಚೈನಲ್ಲಿ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತೆ ಈ ಡಬಲ್ ಕ್ರೋಶೆಲಿ 4 ಡಬಲ್ ಕ್ರೋಶೆ. 1 2 3 4 ಮತ್ತೆ ಮಣಿ. ಮತ್ತೆ ಈ ಚೈನಲ್ಲಿ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಅದಾಗಿ ಈ ಡಬಲ್ ಕ್ರೋಶೆಲಿ 4 ಡಬಲ್ ಕ್ರೋಶೆ. 1 2 3 4. ಇದಾಗಿ ಮಣಿ. ಮಣಿ ಹಾಕಿಬಿಟ್ಟು ಈಗ ಈ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಈ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಇದು ಬೀಡು ದೊಡ್ಡಾಗಿರೋದ್ರಿಂದ ಪೆಟಲ್ಸ್ 1 2 3 4 ಇದೆ. ಈಗ ಬೀಡ್ ಚಿಕ್ಕದಾಗಿದ್ರೆ ಬೀಡ್ ಸುತ್ತಲೂ ಚೈನ್ ಕಡಿಮೆ ಇರುತ್ತೆ, ಆವಾಗ ಪೆಟಲ್ಸು ಕಡಿಮೆ ಆಗುತ್ತೆ. ಇದಾಗಿ 3 ಚೈನು, ಬಟ್ಟೆಗೆ ಲಾಕು, ಇದು ಕುಚ್ಚಿಗೆ. ಆಮೇಲೆ ಇದೇ ಥರ 3 ಚೈನು ಮತ್ತು ಬೀಡು ಮತ್ತು 3 ಚೈನು ಮತ್ತು ವರ್ಕ್ ಟರ್ನ್ ಮಾಡಿ ಚೈನ್ಗಳ ಮೇಲೆ ಚೈನು, ಅದೇ ಥರ ಮಾಡ್ಕೊಂಡು ಹೋಗಿ. ಒಂದು ಸ್ವಲ್ಪ ಮಾಡಿ ತೋರಿಸ್ತೀನಿ, ಇಲ್ಲಿ ಒಂದು 3 4 ಆರ್ಚು ಕುಚ್ಚು ಹಾಕಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಎಲ್ಲ ಮಾಡಿ ಕುಚ್ಚು ಹಾಕಿದ ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಸಿಂಗಲ್ ಕಲರ್ ಸಾರಿ ಇದ್ದರೆ
ಮಾಡ್ಬೋದು. ಸಿಂಗಲ್ ಕಲರ್ ಕುಚ್ಚು ಹಾಕಬೇಕು ಅಂತಂದರೆ ಇದನ್ನು ಮಾಡ್ಬೋದು. ಕುಚ್ಚು ನಾನಿಲ್ಲಿ ಬೇರೆ ಕಲರ್ ಹಾಕಿದ್ದೀನಿ, ನೀವು ಬೇಕು ಅಂದರೆ ಇದೇ ಕಲರ್ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋದ ಕೊನೆಯಲ್ಲಿ ನನ್ನದೇ ಬೇರೆ ವಿಡಿಯೋಗಳ ಲಿಂಕ್ ಬರುತ್ತೆ, ನೀವು ಆ ವಿಡಿಯೋಗಳು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.